ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಸಂಡೇ ಲಾಗ್ ಆಗಿರುತ್ತೆ. ನಾನು ಒಂದು ಹೊಲಿಗೆ ಮಿಷನ್ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡು ಹೋಗಿದ್ದೆ. ಇದು ಶಿವಮೊಗ್ಗ ದುರ್ಗಿಗುಡಿಯಲ್ಲಿರುವಂಥ SR ಸನ್ಸ್ ಅಂತೇಳಿ ಶಾಪ್ ನೇಮ್ ಬಂದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹೊಲಿಗೆ ಮಿಷನ್ಗಳೆಲ್ಲ. ನಾನು ಆಲ್ರೆಡಿ 2-3 ಮಿಷನ್ ತೊಗೊಂಡಿದ್ದೀನಿ. ಇವಾಗ ನನಗೆ ಜಾಕ್ F5 ಮೇಲೆ ಒಂದು ಸ್ವಲ್ಪ ಕ್ರಶ್ ಇತ್ತು, ಅದಕ್ಕೆ ಅದನ್ನು ತಗೊಳ್ಳೋಣ ಅಂತೇಳಿ ಇಲ್ಲಿಗೆ ವಿಸಿಟ್ ಮಾಡಿದ್ದೆ. ಸೊ ಈ ಶಾಪಲ್ಲಿ ನಿಮಗೆ ಎಲ್ಲ ಟೈಪ್ ಮಷಿನ್ಸ್ ಕೂಡ ಸಿಗುತ್ತೆ. ಶಿವಿಂಗ್ ಹಿಡಿದು ಜಿಗ್-ಜಾಗು, ಎಂಬ್ರಾಯ್ಡರಿ ಪ್ಲಸ್ ಓವರ್ಲಾಕು ಆ ಥರ ಮಿಷನ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಮಾಡೆಲ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಬೇಕಾದರೂ ವಿಸಿಟ್ ಮಾಡಿ ತೊಗೋಬಹುದು. ನಾನು ನೋಡಿ ಈ ಮಿಷನ್ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿತ್ತು ಈ ಮಿಷನ್. ಅಂದರೆ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ, ತೊಗೋಬೇಕು ಅಂತ ಒಂದು ಡ್ರೀಮ್ ಇತ್ತು. ಅದನ್ನು ಫುಲ್ಫಿಲ್ ಮಾಡಿಕೊಂಡೆ ಇವತ್ತು. ಸೊ ತೊಗೊಂಡು ಬಂದು ಅಂದರೆ ಫಿಟ್ಟಿಂಗ್ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ಹಾಗೆ ಬಾಕ್ಸ್ ತೊಗೊಬಂದು ನೆಕ್ಸ್ಟ್ ಡೇ ನಾನು ಪೂಜೆ ಮಾಡ್ತೀನಿ. ಏನಕ್ಕೆ ಅಂದರೆ ನಾನು ಡ್ಯೂಟಿಗೆ ಹೋಗಿ ಬರ್ತೀನಲ್ವ, ಹೋಗಿ ಬರೋಷ್ಟರಲ್ಲೇ ಸಂಜೆ ಆಗುತ್ತೆ. ಮಾರ್ನಿಂಗೆಲ್ಲ ಪೂಜೆ ಮಾಡೋಕ್ಕೂ ಟೈಮು ಸಿಗಲ್ಲ, ಏನೂ ಇಲ್ಲ. ಸೊ ಇದು ನೋಡಿ ಓಪನ್ ಮಾಡಿ ನಾನು ಈ ಥರ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಸೀಲ್ಡ್ ಪ್ಯಾಕಿಂಗ್ ಆಗಿರುತ್ತೆ. ಅದರಲ್ಲಿ 400 ml ಆಯಿಲ್ ಕೊಟ್ಟಿರ್ತಾರೆ, ಅದನ್ನು ಹಾಕಬೇಕಾಗತ್ತೆ. ಆಯಿಲು ಇದನ್ನು ಹಾಕಬೇಕು. ಹಾಗೆಯೇ ನೀವೊಂದು ಇನ್ಸ್ಟ್ರಕ್ಷನ್ಸ್ದು ಚಾರ್ಟ್ ಕೊಟ್ಟಿರ್ತಾರೆ, ಇಷ್ಟು ದೊಡ್ಡದು ನೋಡಿ, ಇಷ್ಟು ದೊಡ್ಡಕ್ಕಿದೆ. ಯಾವ್ಯಾವ ಲ್ಯಾಂಗ್ವೇಜಲ್ಲಿದೆ ಅಂದರೆ ಅಷ್ಟು ಚೈನೀಸ್ ಲ್ಯಾಂಗ್ವೇಜಲ್ಲೇ ಐತೆ. ತಲೆ ಕೆಡಿಸ್ಕೊಳ್ಳಿ, ಇಂಗ್ಲೀಷಲ್ಲೂ ಕೊಟ್ಟಾರೆ. ಹಾಂ, ಎಸ್ ಇಂಗ್ಲೀಷಲ್ಲೂ ಇದೆ, ಕನ್ನಡ ಮಾತ್ರ ಕೇಳಬೇಡಿ, ಟ್ರಾನ್ಸ್ಲೇಟ್ರಿಗೆ ಹಾಕ್ಕೊಳ್ಳಿ. ಈ ಥರ ಇನ್ಸ್ಟ್ರಕ್ಷನ್ಸ್ ಚಾರ್ಟ್ ಕೊಟ್ಟಿರ್ತಾರೆ ನೋಡಿ, ನೀವು ಫಿಟ್ ಮಾಡ್ಬೋದು. ಇದೇನು ತುಂಬ ಡಿಫಿಕಲ್ಟ್ ಏನಿಲ್ಲ. ನೀಟಾಗಿ ನೋಡ್ಕೊಂಡು ಮಾಡಿದ್ರೆ ಯಾವುದು ಏನು ಕಷ್ಟ ಆಗೋಲ್ಲ, ಆರಾಮ್ಸೆ ಆಗಿ ಮಾಡ್ಕೋಬೋದು. ಸೊ ನಾವು ಅಷ್ಟೇ ಫಿಟ್ಟಿಂಗ್ಸ್ ಎಲ್ಲ ಅಲ್ಲೇ ಮಾಡ್ಕೊಂಡು ತರಲಿಕ್ಕೂ ನಮಗೆ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದ್ವಿ, ನಾವೇ ಫಿಟ್ಟಿಂಗ್ ಮಾಡ್ಕೊಳ್ತೀವಿ ಅಂತ ಹೇಳಿ ತಂದಿದ್ದಾಗಿತ್ತಿದ್ದು. ನಿಜ ಹೇಳಬೇಕಂದ್ರೆ ಇದೊಂದು ಡ್ರೀಮ್ ಆಗಿತ್ತು ನನಗೆ. ಇವತ್ತು ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನನಗೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರಲ್ವ, ಸಬ್ಸ್ಕ್ರೈಬ್ ಮಾಡಿರಲ್ಲ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ವೀಡಿಯೋಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಪೂಜೆ ಮಾಡೋದನ್ನು ಇರಲಿ ಅಂಥೇಳಿ ವೀಡಿಯೋಗೆ ಆ್ಯಡ್ ಮಾಡಿದ್ದೀನಿ. ನೋಡಿ ಈಗ ಪೂಜೆ ಮಾಡಿದ್ದೀನಿ ಅಂಥೇಳಿ. ಅಮ್ಮನೂ ಕೂಡ ನಾನು ತಂದಿರೋ ಮಿಷನ್ಗೆ ಪೂಜೆ ಮಾಡಿ ಆಶೀರ್ವಾದ ಮಾಡಿದ್ರು ನನಗೆ. ತುಂಬ ಖುಷಿ ಆಗ್ತಿತ್ತು ನನಗೆ. ಒಂದು ಸೈಡು ಏನಂತಲೇ ಗೊತ್ತಾಗ್ತಾ ಇಲ್ಲ, ಫುಲ್ಲು ಖುಷಿ ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ನನ್ನ ಕೈಯಲ್ಲಿ ಈ ಥರ ಮಿಷನ್ ತೊಗೊಳಕ್ಕೆ. ಏನೂ ಕಷ್ಟ ಇಲ್ಲ, ಮನ್ಸು ಮಾಡಿದ್ರೆ ಎಲ್ಲನೂ ತೊಗೋಬೋದು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ನಾನು ಇವತ್ತಿಂದ ನೋಡ್ತೀನಿ ಈ ಅಮೌಂಟ್, ನಾನು ಹಾಕಿರೋ ಅಮೌಂಟ್ ನನಗೆ ಯಾವಾಗ ಅದು ಅರ್ನ್ ಆಗುತ್ತೆ ಅಂತೇಳಿ ನಾನು ಚೆಕ್ ಮಾಡ್ತೀನಿ. ಸೊ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿ ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಆನ್ ಮಾಡಿ ಹೊಲಿಗೆ ಹೇಗೆ ಬರುತ್ತೆ ಅಂತಲೂ ಅವತ್ತು ಚೆಕ್ ಮಾಡಿದೆ ನಾನು. ಹೇಳಬೇಕಂದ್ರೆ ಅವತ್ತು ಕರೆಂಟ್ ಹೋಗೋದು ಬರೋದು ಆಗ್ತಿತ್ತು ಫ್ರೆಂಡ್ಸ್. ಇನ್ನೊಂದೇನೆಂದರೆ ಈ ಮಿಷಿನ್ಗಳಿಗೆ ಸ್ಟೆಬಿಲೈಸರ್ನ ಹಾಕೋದು ಕಂಪಲ್ಸರಿ ಆಗಿರುತ್ತೆ. ಏನಕ್ಕೆ ಅಂದರೆ ಇದೆಲ್ಲ ಹೈ ಸ್ಪೀಡ್ ಪವರ್ ಮಿಷನ್ ಆಗಿರೋದ್ರಿಂದ ಮದರ್ ಬೋರ್ಡ್ಗೆಲ್ಲ ಏನು ಈಗ ಪವರ್ ಫ್ಲಕ್ಚುಯೇಷನ್ ಆದಾಗ ಮದರ್ ಬೋರ್ಡಿಗೆ ಎಫೆಕ್ಟ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಸ್ಟೆಬಿಲೈಸರ್ನ ಹಾಕಿ, ಆಯಿತಾ. ನಾನು ಇನ್ನೂ ಹಾಕಿಲ್ಲ, ಹಾಗೆ ಚೆಕ್ ಮಾಡಲಿಕ್ಕಷ್ಟೇ ಹಾಕಿ ಹೊಲಿದಿದ್ದು. ಸ್ಟೆಬಿಲೈಸರ್ ಒಂದು ತೊಗೊಳೋದು ಬ್ಯಾಲೆನ್ಸ್ ಇದೆ. ಸೊ
ಸೊ ಇದು ಥ್ರೆಡ್ ನಾವೇನು ಬಾಬಿನ್ಗೆಲ್ಲ ನಾವೇ ಸುತ್ತಬೇಕು ಅನ್ನೋದೇನೂ ಇರಲ್ಲ. ಜಸ್ಟ್ ಈ ಥರ ಥ್ರೆಡ್ ಆ್ಯಡ್ ಮಾಡಿ ಬಟನ್ ಪ್ರೆಸ್ ಮಾಡಿದ್ರೆ ಅದಕ್ಕದೇ ಸುತ್ಕೊಳ್ಳುತ್ತೆ. ತುಂಬ ಈಸಿ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸ್ಪೀಡೆಲ್ಲ ನಿಮಗೆ ನಾರ್ಮಲ್ ಸ್ಪೀಡ್ ಅಂದರೆ 0 ಇದೆ. ಅದು ಬಿಟ್ಟರೆ 40 ಹೈಯೆಸ್ಟ್ ಸ್ಪೀಡ್ ಇದೆ ಇದರಲ್ಲಿ. ಸೊ ನಿಮಗೆ ಅಭ್ಯಾಸ ಆಗೋವರೆಗೂ ಒಂದು 20ವರೆಗೂ ಹಿಡ್ಕೊಂಡು ಹೊಲಿಗೆ ಹಾಕ್ಬೋದು. ಅಭ್ಯಾಸ ಆಗ್ತಾ ಆಗ್ತಾ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಹಿಡ್ಕೋಬೋದು. ನಾನು ಅಷ್ಟೇ, ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಹೈ ಸ್ಪೀಡ್ ಮಿಷಿನ್ ನಾರ್ಮಲ್ ಮಿಷಿನಲ್ಲಿ ಸ್ಟಿಚ್ ಮಾಡಿರೋದ್ರಿಂದ ಬರೀ ಅದರಲ್ಲಿ ಸ್ಟಿಚ್ ಮಾಡೋ ರೀತಿಯೇ ಮಾಡ್ತಾಯಿದ್ದೆ. ಸೊ ಆಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ, ಒಂದು ಸಲ ಹೊಲ್ದು ನೋಡಿದ್ಮೇಲೆ ನನಗೆ ಬಂದಿದೆ. ಇದು ಮ್ಯಾನುವಲ್, ಅಂದರೆ ಇದು ಆಟೋ ಟ್ರಿಮ್ಮರ್ ಅಲ್ಲ, ನಾರ್ಮಲ್ ನಾವೇನು ಟ್ರಿಮ್ ಮಾಡಬೇಕಾಗತ್ತೆ. ಟ್ರಿಮ್ಮರ್ ಕೂಡ ಕೊಟ್ಟಿರ್ತಾರೆ. ಬಾಬಿನ್ ಕೇಸ್ ಥ್ರೆಡ್ ಫಿಲ್ ಮಾಡಿದಾಗೂ ಟ್ರಿಮ್ಮರ್ ಇರುತ್ತೆ, ಇಲ್ಲಿ ಸ್ಟಿಚಿಂಗ್ ಮಾಡಿದಾಗೂ ಟ್ರಿಮ್ಮರ್ ಇರುತ್ತೆ. ಸೊ ಸ್ಟಿಚ್ಚಿಂಗ್ ಅಂತೂ ಅಲ್ಟಿಮೇಟು. ಮತ್ತು ಇನ್ನೊಂದೇನೆಂದರೆ ಸೌಂಡ್ಲೆಸ್ ಫ್ರೆಂಡ್ಸ್, ಸೌಂಡ್ ಅಂತೂ ಬರೋದೇ ಇಲ್ಲ. ನೀವು ಕಡಿಮೆ ಸ್ಪೀಡಲ್ಲಿ ಇಟ್ಕೊಂಡ್ರಂತೂ ಸೌಂಡ್ ಕೇಳಿಸಲ್ಲ. ಸೊ ಅದೇ ಹೈ ಸ್ಪೀಡಲ್ಲಿ ಇಟ್ಕೊಂಡಾಗ ಮಾತ್ರ ನಿಮಗೆ ಸೌಂಡ್ ಕೇಳಿಸೋಂಥದ್ದು ಇರುತ್ತೆ. ಸ್ಟಿಚ್ಚಿಂಗು ಕೂಡ ಅಷ್ಟೇ ಸಖತ್ತಾಗಿ ಬರ್ತೈತೆ. ಮತ್ತು ಎಷ್ಟು ದಪ್ಪ ಬೇಕಾದ್ರೂ ನೀವು ಬಟ್ಟೆ ಇಟ್ಬಿಟ್ಟು ಹೊಲಿಬೋದು. ಜೀನ್ಸ್ ಪ್ಯಾಂಟ್ ಕೂಡ ನಿಮಗೆ ಫೋಲ್ಡ್ ಮಾಡಿ ಹೊಲಿದ್ರೂ ಸ್ಟಿಚ್ ಬೀಳುತ್ತೆ, ಯಾವುದೇ ಥರ ಅದರಲ್ಲಿ ಡೌಟ್ ಇಲ್ಲ ಫ್ರೆಂಡ್ಸ್. ನೀವು ಒಂದು ಸಲ ಬೇಕಾದರೆ ಹೋಗಿ ತಗೊಳ್ಳಿ. ಪ್ರೈಸು ಕೂಡ ನನಗೆ ರೀಸನಬಲ್ ಅಂತಲೇ ಅನ್ನಿಸ್ತು. ಬೆಂಗಳೂರು ಮತ್ತು ಶಿವಮೊಗ್ಗ ಕಂಪೇರ್ ಮಾಡಿದ್ರೆ ಇನ್ನು ಜಸ್ಟ್ ಒಂದು 500 ಅಥವಾ 700 ಡಿಫ್ರೆನ್ಸ್ ಅನ್ನಿಸ್ತು ಬಿಟ್ಟರೆ ತುಂಬ ಕಾಸ್ಟ್ಲಿ ಏನು ಅನಿಸಲ್ಲ. ಬಟ್ ನಮ್ಮ ಸಾಗರ ಹೋದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೆ ಇಷ್ಟ ಆದರೆ ಅವರೇ ಕೂಡ ಹೋಮ್ ಡೆಲಿವರಿ ಕೊಡ್ತಾರೆ. ಫಿಟ್ಟಿಂಗ್ ನೀವೇ ಮಾಡ್ಕೊಳ್ತೀರ ಅಂದರೆ ಮಾಡ್ಬೋದು, ಇಲ್ಲ ಫಿಟ್ಟಿಂಗ್ ಮಾಡಿ ಡೆಲಿವರಿ ಕೊಡ್ತಾರೆ. ಡೆಲಿವರಿ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. EMI ಕೂಡ ಮಾಡ್ಕೋಬೋದು. ನಾನು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಬಂದೆ. ಥ್ಯಾಂಕ್ಸ್ ಫ್ರೆಂಡ್ಸ್, ವಿಡಿಯೋನ ವಾಚ್ ಮಾಡಿದ್ದಕ್ಕೆ.